ಈ ಟೈಪ್ ಐತಿ ಹೋಮ್ ಸ್ಟೇ. ಬೆಳಿಗ್ಗೆ ನಿನ್ನೆ ರಾತ್ರಿ ನೀವು ನೋಡಿದ್ರಿ, ಈಗ ಬೆಳಿಗ್ಗೆ ಐತಲ್ಲ ಈ ಟೈಪ್ ಕಾಣತೈತಿ. ಟೆನ್ಷನ್ ಆಗತ್ತೆ ನನಗೆ, ಯಾಕಂದ್ರೆ ಇವತ್ತು ಫ್ಲೈಟ್ ಐತಿ ಏನಿಲ್ಲ ಗೊತ್ತಿಲ್ಲ, ಕ್ಯಾನ್ಸಲ್ ಆಗೈತೆ ನನಗೆ ಗೊತ್ತಿಲ್ಲ. ನಾವು ನೋಡಿ ಗಾಡಿ ಹಾಕ್ಬೇಕು, ಇವ್ರು ನೋಡಿ ಏನೇನೋ ರೂಲ್ಸ್ ಹೇಳತ್ತಾರೆ. ಇಷ್ಟೆಲ್ಲ ವಿಚಾರ ಮಾಡಿ ಬ್ಲಾಗ್ ಮಾಡಾಕ್ಸಿದ್ರೆ ಮನ್ಸ್ಕೊಂಡು ಹಾಕ್ತೀನಿ ನನಗೆ. ಬಟ್ ಒಂದು ಹೇಳ್ತೀನಿ, ದಿಲ್ಲಿಗೆ ಮಾತ್ರ ಯಾವತ್ತೂ ನಿಮ್ಗೆ ಗಾಡಿ ಹಾಕಕ್ಕೆ ಹೋಗ್ಬೇಡ್ರಿ, ಭಾಳ ಅನುಭವಿಸ್ತೀರಿ. ಬೇರೆ ಯಾವುದಾದ್ರು ಸ್ಟೇಟಿಗೆ ಹಾಕಿರಿ, ಇಲ್ಲ ಅಂದ್ರೆ ಬೇರೆ ಯಾವುದಾದ್ರೂ ಗೌರ್ಮೆಂಟ್ ಇದ್ದಲ್ಲಿ ಹಾಕಿ, ಯೂನಿಯನ್ ಟೆರಿಟರಿ ಹಾಕಕ್ಕೆ ಹೋಗ್ಬೇಡ್ರಿ. आगे होगा क्या? और उसमें नहीं आता आओ। क्या वाला बुलेट है? नहीं, यामा नंबर का इसका काम है वाली ಕೆಲ್ಸಕ್ಕೆ ಹಚ್ಚಿ ಕರ್ಕೊಂಡು ಹೋಗ್ತೇನೆ. ಯಾಕಂದರೆ ಎಲ್ಲ ಕಡೆ ಫ್ರಾಡ್ ಸ್ಕ್ಯಾಮ್ ಭಾಳ ಇದಾವೆ ಇಲ್ಲಿ. ಎಲ್ಲದಕ್ಕೂ ದಲಾಲ್ರು ಇದಾರೆ ಇಲ್ಲಿ. ಎಲ್ಲ ಅವ್ರು ಕೊಟ್ಟರೆಲ್ಲ ಹೋಗ್ತೈತಿ, ಇಲ್ಲ ನೀವು ಮಾಡ್ಕೋಬೋದು ಮೆಂಟಲ್ ಆಗ್ತೀವಿ. ಅಷ್ಟು ಹೊಲದ ಸಿಸ್ಟಮ್ ಐತಿ. उसको टिक कर फिर 7 हुई है ना नंबर है. ಎಲ್ಲ ಕಡೆ ಭಾಳ ಸ್ಕ್ಯಾಮ್ ಅದಾವೆ ಇಲ್ಲಿ, ಎಲ್ಲ ಸೆಟ್ಟಿಂಗ್ಸ್ ಅದಾವೆ ಇಲ್ಲಿ. 7 ಡೇಸ್ನಾಗ ಏನೇನು ಅಬ್ಸರ್ವ್ ಮಾಡಿಲ್ಲ ಎಲ್ಲ ಒಂದು ಸಪ್ರೇಟ್ ಸ್ಕ್ಯಾಮ್ ವೀಡಿಯೋ ಅಂತ ಮಾಡ್ತೀನಿ, ಅದ್ರಾಗ ಹೋಗ್ತೇನೆ ನಾನು. ನಿಮಗೆಲ್ಲ ಹೇಳ್ತೇನೆ ಅಂತ, ನೀವು ಬಂದಾಗ ಕೇರ್ಫುಲ್ ಇರಿ. ಎಲ್ಲ ಭಾಳ ನೆಕ್ಸ್ಟ್ ಲೆವೆಲ್ ಸ್ಕ್ಯಾಮ್ ನಡೆಯತ್ತವೆ ಇಲ್ಲ. ಭಾಳ ಅಂದ್ರೆ ಭಾಳ ಹೆವಿ ಸ್ಕ್ಯಾಮ್ ನಡೆಯತ್ತವೆ. ಹೆಂಗೆ ಮಾಡತ್ತ ನೋಡ್ರಿ, ಬರೀ ನನ್ನ ಮೈನಾ ಜುಮ್ ಅಂತೀವ ಹೊಡಿಯೋದು ನೋಡಿ. 2 ಮಂದಿ ನಿಂತಾರ, ಅವ್ರ ಕಾರ್ನಾಗಿನ ಒಳಗೆ ಗಾಡಿ ತೊಗೊಳತ್ತಾನ. ಯಪ್ಪ ದೇವ್ರೇ ಕಾಪಾಡಪ್ಪ. ಎಲ್ಲಿ ಬಂದೇನಪ್ಪ ನಾನು. ನಾವ ಚಲೋ ಗಾಡಿ ಹೊಡಿತೀರ ನಾವು ಅನ್ಕೊಂಡಿದ್ವಿ, ಇವ ಹೊಡಿದ್ ನೋಡಿ ನಂದ ಎದಿದ್ದ ಸಕ್ಕನ ಅದು. ನಾನು ಹಣೆ ಬಾರ್ದಾಗ ಏನೈತೆ ಗೊತ್ತಿಲ್ಲ, ಬಟ್ ಈಗ ಹೊಂಟೇನಿ. ಈ ಟೈಪ್ ಮಾಲ್ ಕಟ್ಟ್ಯಾರ ಇವ್ರು. ಇದ್ರೊಳಗೆ ಮಾಲೇ ಇದು, ಇದ್ರೊಳಗೆ ಸ್ಟೇಷನ್ ಅಪೋಸಿಟ್ ಶಾಪಿಂಗ್ ಇದ್ದಿದ್ದೈತಿ. ಇಲ್ಲೇ ನಮ್ಮ ಡಾರ್ಮು ಇತ್ತು, ಇಲ್ಲೇ ಮಲ್ಟಿ ಲೆವೆಲ್ ಕಾರ್ ಪಾರ್ಕಿಂಗ್ ಮಾಡತ್ತಾರೆ. ಇವೇನೇನೋ ಸ್ಟ್ರಕ್ಚರ್ ಹಾಕ್ಯಾರ, ಲಿಫ್ಟ್ ಐತಿ, ಮತ್ತು ಇದ್ರೊಳಗೆ ಇಂಡಿಗೋ ಮೇನ್ ಆಫೀಸ್. ಬಟ್ ಟೋಟಲಿ ಎಲ್ಲ ಮಾಡತ್ತಾರೆ ಇದ್ರೊಳಗೆ, ಬಟ್ ಇನ್ನೂ ಅಂಡರ್ ಕನ್ಸ್ಟ್ರಕ್ಷನ್ ಐತಿ. ಫುಲ್ ಕ್ಲೋಸ್ ಐತಿ ಇದು. ಜಸ್ಟ್ 10 ಮಿಸ್ ಆದ್ವಿ ನಾವು, ಕ್ಲೋಸ್ ಆಗತ್ತಿತ್ತು ನೋಡಿದೆ. ಮೆಟ್ರೋ ಒಳಗೆ ಹೋಗ್ತಿದೆ. ಈಗ ನ್ಯೂ ದಿಲ್ಲಿ ರೈಲ್ವೆ ಸ್ಟೇಷನ್ನಿಂದ ಮೆಟ್ರೋ ಹತ್ತಿ ಬಂದಿದ್ದೆ ನಾನು. ಸೊ ಇಲ್ಲೇನು ಈಗ ಏರ್ಪೋರ್ಟಿಗೆ ಏನು ಹೋಗೋ ಮೆಟ್ರೋ ಐತಲ್ಲ, ಈ ಟೈಪ್ ಫುಲ್ ಕ್ಲೋಸ್ಡ್ ಐತಿ. 20 ಮಿನಿಟ್ಸಿಗೆ ಒಂದು ಮೆಟ್ರೋ ಐತಿ ಇಲ್ಲೇ ಸದ್ಯಕ್ಕೆ. ಚೊಕ್ಕ ಐತಿ, ಸಿಸ್ಟಮ್ ಇಲ್ಲ. ಇಲ್ಲಿ ಬ್ಯಾಗ್ ಇಡಾಕ ಜಾಗ ಐತಿ. ಈ ಟೈಪ್ ಸೀಟ್ಸ್ ಅದಾವ, ವಿಂಡೋನು ಐತಿ. ನಾನು ಕುಂತೆ. ಏರ್ಪೋರ್ಟ್ ಟರ್ಮಿನಲ್ 2 ಮತ್ತು 3 ಹೋಗ್ತೈತಿ ಈಗ. ಓಕೆ, ಸೊ ಈ ಮೆಟ್ರೋನ ಬೇರೆ ಐತಿ. ನಾವು ಬಂದಾಗಿನ ಮೆಟ್ರೋ ಸೊ ಬೇರೆ ಐತಿ, ಈಗಿನ ಮೆಟ್ರೋನ ಬೇರೆ ಐತಿ.
ಸೊ ಇಲ್ಲಿ ಮ್ಯಾಲೆ ಕೊಟ್ಟಾರ ನಾವು ಟರ್ಮಿನಲ್ 1ಗೆ ಹೋಗ್ಬೇಕು. ಸೊ ಈಗ ಇದಕ್ಕೆ ಎಲ್ಲೋ ಲೈನ್ಲೇ ಅದ ಶಿವಾಜಿ ಸ್ಟೇಡಿಯಮ್ಮ, ಆಮೇಲೆ ಎಲ್ಲೆಲ್ಲಿ ಕನೆಕ್ಟ್ ಆಗಿ ಕೊಟ್ಟಾರ. ನಾವು T1ಗೆ ಹೋಗ್ಬೇಕು. ಸೊ ದಲ್ಲಿ ಏರೋ ಸಿಟಿಗೆ ಇಳಿದು ಫೀಡರ್ ಬಸ್ಲೇ ನಾವು ಹೋಗ್ಬೇಕು. ಕ್ಲೋಸ್ ಆಗವಲ್ದಲ್ಲಿ ಈಗ ಆಗಲೇ ಪಟ್ಟ ಕ್ಲೋಸ್ ಆಯ್ತು. ಇಂಡಿಯಾದ ಫಾಸ್ಟೆಸ್ಟ್ ಮೆಟ್ರೋ ಅಂತಿದೆ ದಿಲ್ಲಿ ಮೆಟ್ರೋ. ಫುಲ್ ಟನಲ್ನಾಗ ಹೊಂಟೈತಿ. ಟ್ರಾಫಿಕ್ ನೋಡ್ರಿ ಗಾಯ್ಸ್, ಟ್ರಾಫಿಕ್ ಬೆಂಗಳೂರು ಟ್ರಾಫಿಕ್ನಾಗೆ ಅಂತಾರೆ, ಇಲ್ಲಿ ಟ್ರಾಫಿಕ್ ನೋಡ್ರಿ. ಝೂಮ್ ಮಾಡು. ಇದು ಸದ್ಯಕ್ಕೆ ನೋಡೋಕೆ ಬೋರ್ಡ್ ಗತಿ ಕಾಣ್ತು, ಬಟ್ ಆ್ಯಕ್ಚುಲಿ ಸ್ಕ್ರೀನ್ ಇದೆ. ಆಗಲ್ಲೇ ಬರೀ ಡಿಸ್ಟೆನ್ಸ್ ಡಿಸ್ಪ್ಲೇ ಮಾಡೋದಿತ್ತು. ಈಗ ಮತ್ತೆ ಚೇಂಜ್ ಆಯ್ತು. ಇಲ್ಲ ಮತ್ತು ನಮಗೆ ಒಬ್ಬರು ಕರ್ನಾಟಕದವ್ರು ಸಿಕ್ಕರೆ ಮುದೋಳದವ್ರು ಅಂತಿದ್ರು. ಅವ್ರದ್ದು ಸೇಮ್ ಪ್ರಾಬ್ಲಮ್ ಆಗೈತಿ, ಅದನ್ನು ಹೇಳತ್ತಾರ ಅವರೆಲ್ಲ. ಟರ್ಮಿನಲ್ 2 ಟರ್ಮಿನಲ್ 3ಗೆ ಮೆಟ್ರೋ ಐತಿ, ಟರ್ಮಿನಲ್ 1ಗೆ ಮೆಟ್ರೋ ಇಲ್ಲ, ಇನ್ನೂ ಅಂಡರ್ ಕನ್ಸ್ಟ್ರಕ್ಷನ್ ಐತಿ. ಅದಕ್ಕೆ ನಾವು ಶಟಲ್ ಬಸ್ ಹತ್ತಿ ಹೋಗ್ಬೇಕಂತೇಳಿ ಈಗ ಅದಕ್ಕೂ ಒಂದು ಸಪ್ರೇಟ್ ಟಿಕೆಟ್ ತೊಗೊಂಡ್ರಿ. ಸೊ ಶಟಲ್ ಬಸ್ ಒಂದು ಕಡೆ ಹೊಂಟೇವಿ. ಸೊ ಇಲ್ಲೇ ಬಸ್ ಐತಿ, ಶಟಲ್ ಬಸ್ ಇದೆ. ಇದನ್ನು ಹತ್ತಿ ಏರ್ಪೋರ್ಟ್ ಇದೆ. ಏರೋ ಸಿಟಿಯಿಂದ ಹೋಗೋದು ಏರ್ಪೋರ್ಟ್ ಮಟ್ಟ ಬಸ್ 40 ರೂಪೀಸ್ ಫೇರ್ ಐತಿ. ಇದ್ರದ್ದು ಇಲ್ಲೆಲ್ಲ ಕೊಟ್ಟಾರ. ಹೊರಗೆ ಬಂದ ಇವ ಇಲ್ಲಿ ಏರ್ಪೋರ್ಟ್ ಎಂಟ್ರ್ ಆದೆ ನಾನು. ಇಲ್ಲಿ ಡಿಜಿ ಯಾತ್ರಾ ಎಕ್ಸ್ಪ್ರೆಸ್ ಲೈನ್ ಅಂತ ಐತಿ, ಅಲ್ಲಿಂದ ಹೋಗ್ತೇನೆ. ಅಲ್ಲಿ ಶೂಟ್ ಮಾಡೋಕೆ ಆಗಂಗಿಲ್ಲ ನಂಗೆ, ಯಾಕಂತಂದ್ರೆ ನನ್ನ ಫೋನ್ಯಾಗ ಡಿಜಿ ಯಾತ್ರಾ ಐತಿ. ಸೊ ಸಿಗ್ತೇನಂತ, ಬಟ್ ತೋರಿಸ್ತೇನೆ ಈ ಟೈಪ್. ನಮ್ಮ ಫ್ರೆಂಡಿಗೆ ಲಾಗಿನ್ ಆಗತ್ತ ನಾನು. ಇಲ್ಲೇ ಬಾರಪ್ಪ, ಅಲ್ಲಿ ಮಷೀನ ಎಲ್ಲ ಮಾಡೋದೈತಿ ಕಂಟಿನ್ಯೂ. ಇಲ್ಲೇ ಮಷೀನ್ ಐತು ಬೋರ್ಡಿಂಗ್ ಪಾಸಿಂದ. ಸೊ ಇಲ್ಲಿ ನಂಬರ್ ಆಫ್ ಬ್ಯಾಗ್ಸ್ ಕೇಳತೈತಿ. 1 ಅಬ್ದುಲ್ ರಹೀಮಿಂದ 1. ಓಕೆ, ಸೊ ಬ್ಯಾಗೇಜ್ ಒಂದು ಸರ್ಟಿಫಿಕೇಟ್. ಓಕೆ, ಕಂಟಿನ್ಯೂ. ಓಕೆ, ಎಕ್ಸೆಪ್ಟ್. ಪ್ರಿಂಟಿಂಗ್ ಯುವರ್ ಬ್ಯಾಗ್. ಇಲ್ಲಿ ಬಂದು ಇಲ್ಲೆಲ್ಲ ಬೇಕಲ್ಲ. ಫಸ್ಟ್ ಹಿಂಗೆ ಬ್ಯಾಗ್ನಾಗ ಸಿಗಿಸ್ಬೇಕಾ, ಎಲ್ಲ ಬೇಕಿಲ್ಲ, ಪೀಲ್ ಮಾಡಬೇಕಾ? ಯಾವ ಬ್ಯಾಗ್ ಹಾಕಬೇಕು ಟೋಟಲ್ ಬ್ಯಾಗ್ ಹೇಳಿ ಏನು? ನನ್ನ ಬ್ಯಾಗ್ ಒಂದು, ನಿನ್ನ ಬ್ಯಾಗ್ ಒಂದು. ಬೋರ್ಡಿಂಗ್ ಪಾಸ್ ನಂದು ಹೆಂಗೆ ಬಂತು, ನಿಂದು ಬೋರ್ಡಿಂಗ್ ಪಾಸ್. ಇದು ಒಂದು ಅದೊಂದು ಹಕ್ಕಿ, ಯಾವ್ದು ಹಕ್ಕಿ? ಎರಡೂ ಹಾಕು ನಾವು. ಸೊ 2 ಬೋರ್ಡಿಂಗ್ ಪಾಸ್ ಬಂದು. ಸೊ ಕನ್ವೀನಿಯೆಂಟ್ ಐತಿ. ಮುಂಚಿನಂಗಿಲ್ಲ, ಪ್ರೊಸೆಸ್ ಭಾಳ ಈಸಿ ಆಗೈತಿ. ಭಾಳ ಜನಕ್ಕೆ ಮಾಡೋಕೆ ಬರೋಂಗಿಲ್ಲ, ಬಟ್ ನಿಮಗೆ ತೋರಿಸಿದೆ ನಾನು. ಎಲ್ಲ ಆಟೋಮೆಟಿಕ್ ಮಷೀನ್ಸ ಮಾಡತ್ತಾವ. ಇಷ್ಟೆಲ್ಲ ಲೈನ್ನಾಗ ನಿಂದರೂ ಜರೂರತ್ತೆ ಇಲ್ಲ ನಿಮಗೆ. ಡೈರೆಕ್ಟ್ ಟ್ಯಾಗ್ ಹಾಕ್ರಿ, ನೀವು ಡೈರೆಕ್ಟಾಗಿ ಪೀಲ್ ಮಾಡಿರಿ. ಬಟ್ ಏನೋ ಕರೆಕ್ಟ್ ಮಾಡ್ಬೇಕಷ್ಟೆ. ಈಗ ಸಿಂಗಲ್ ಬ್ಯಾಗ್ ಚೆಕ್-ಇನ್ ಮಾಡ್ಸತ್ತೈತಿ. ಈಸಿ ಇರ್ತೈತಿ, ಬಟ್ ಏನು ಪೇಷನ್ಸ್ಲೇ ಓದಬೇಕು. ಸಿಂಗಲ್ ಬ್ಯಾಗ್ ಡ್ರಾಪ್ ಇದೆ. ಬ್ಯಾಗ್ ಇಟ್ವಿ ನಾವು ಇಲ್ಲಿ ವೇಟಿಂದ. ಮಷೀನ್ ಇಂಡಿಗೋ ಅಂತ ಹೊತ್ತಿದ್ವಿ. ಹತ್ತಾಗ ಮಾಡು ಅದನ್ನು, ಟ್ಯಾಗ್ ಹತ್ತಾಗ ಬರಬೇಕು. ಟ್ಯಾಗ್ ಮುಂದಿಡು. ಇಷ್ಟ ಇರೋದಲ್ವಾ, ಈ ಪೇಷನ್ಸ್ ಇದು. ನಮ್ದು ಈಗ ಬರೀ 3 ಮಿನಿಟ್ಸ್ ಆಗೈತೆ ಆಲ್ರೆಡಿ, ಎಲ್ಲ ಕೆಲಸ ಮುಗೀತು. ಬಟ್ ಜನ ಇಲ್ಲೆಲ್ಲ ಲೈನ್ ಹತ್ತಿ ನಿಂತಾರೆ. ಬಟ್ ನೀವು ಟೆಕ್ನಾಲಜಿ ಯೂಸ್ ಮಾಡೋಕೆ ಬರ್ತಿದ್ರೆ ನಿಮ್ಗೆ ಅದೇನು ಮಾಡೋ ಜರೂರತ್ ಬೀಳಂಗಿಲ್ಲ. ಇಷ್ಟು ದೊಡ್ಡದೈತಿ, ಎಲ್ಲ ಬ್ರ್ಯಾಂಡ್ಸ್ ಕವರ್ ಮಾಡ್ಯಾರ ಇವ್ರು. ಇಂಥ ಬ್ರ್ಯಾಂಡ್ ಇಲ್ಲ ಅಂತಲೂ ಇಲ್ಲ. ದೊಡ್ಡ ಮಾಲ್ಸ್ನಾಗೂ ಇರೋಂಗಿಲ್ಲ ಅಷ್ಟು ಬ್ರ್ಯಾಂಡ್ಸ್. ಅಷ್ಟೊಂದು ಬ್ರ್ಯಾಂಡ್ಸಿನ ಏರ್ಪೋರ್ಟ್ನಾಗ ಮೇಂಟೈನ್ ಮಾಡತ್ತಾರೆ ಇವರು. ನಂಗೆ ಲೌಂಜ್ ಆ್ಯಕ್ಸಸ್ ಫ್ರೀ ಐತಿ, ಯಾಕಂದ್ರೆ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿದ್ದೀನಿ ನಾನು. ಸೊ ಈಗ ಲೌಂಜ್ ಕ್ಲೇಮ್ ಮಾಡೋಕೆ ಬಂದೀನಿ. ಸೊ ನಾವೀಗೆಲ್ಲ ಏನಲ್ಲ, ಈಗ ದಿಲ್ಲಿ ಏರ್ಪೋರ್ಟಿಂದ ಲೌಂಜ್ ಇದೆ. ಸೊ ನಂಗೆ ಫ್ರೀ ಆ್ಯಕ್ಸಸ್ ಐತಿ. ಸೊ ಇಲ್ಲಿ ನೀವು ಏನೇನು ನೋಡಾಕಲ್ಲ, ಸುತ್ತಲೂ ತೋರಿಸುವ. ಸೊ ಇಲ್ಲಿ ಏನೇನು ನೋಡಾತಿರಲ್ಲ, ಎಲ್ಲ ಟೋಟಲಿ ಫ್ರೀ ಐತೆ ನಂಗೆ.
ನಾ ಇಲ್ಲಿ ರೆಸ್ಟ್ ಮಾಡ್ಬೋದು, ಊಟ ಏನು ಬೇಕಾದ್ ಮಾಡ್ಬೋದು. ಸೊ ಇದೇನೈತಲ್ಲ ಟೋಟಲಿ ಲೌಂಜ್ ಆಕ್ಸೆಸ್ ಇದು. ಬಾರ್ ಫ್ರೀ ಐತಿ ಬಟ್ ನಾ ಕುಡಿಯೋಂಗಿಲ್ಲ. ಇಲ್ಲೇ ಕಪ್ ತೊಗೊಂಡೇನಿ, ಇಲ್ಲೇ ಶುಗರ್ ಐತಿ, ಆಮೇಲೆ ಇಷ್ಟು ಫ್ಲೇವರ್ಸ್ ಅದಾವ. ಇಲ್ಲ ಮತ್ತು ಇಷ್ಟೆಲ್ಲ ಫ್ಲೇವರ್ಸ್ ಅದಾವ. ನೆಕ್ಸ್ಟ್ ಇಲ್ಲಿ ಮಷೀನ್ ಐತಿ, ಇಲ್ಲೊಂದು ಮಷೀನ್ ಐತಿ, ಆಮೇಲೆ ಬಾಜು ಒಂದು ಮಷೀನ್ ಐತಿ ಕಾಫಿದು. ಎರಡರಾಗ ಯಾವುದಾದ್ರೂ ನಾವು ಮಾಡ್ಕೊಂಡು ಕುಡಿಬೋದು. ಆಮೇಲೆ ಐತಿ ನಾ ಎಸ್ಪ್ರೆಸ್ಸೋ ಹೇಳಿದೆ, ಎಸ್ಪ್ರೆಸ್ಸೋ ಲೋಡ್ ಆತೀಗ. ಈಗೇನೈತಲ್ಲ ಮಿಲ್ಕ್ ಚೂಸ್ ಮಾಡ್ತೇನೆ ನಾ, ಯಾಕಂದ್ರೆ ಮಿಲ್ಕ್ ಅಂದ್ರೆ ಫೋಮ್ ಬರ್ತದೆ. ಸೊ ಇಲ್ಲಿ ಕೆಫೆ ಲ್ಯಾಟೆ ಮಿಲ್ಕ್ ಅನ್ನುತ್ತೆ, ಕೆಫೆ ಲ್ಯಾಟೆ ಚೂಸ್ ಮಾಡ್ತೇನೆ. ಇಷ್ಟು ಕರೆಕ್ಟ್ ಬರೋಲ್ದದು. ಈಗ ಇಲ್ಲಿದೆಲ್ಲ ಮುಗೀತು. ನಾನು 8 ನಂಬರ್ 18ಗೆ ಹೊಂಟೇನೆ. ಅಲ್ಲೇ ನನ್ನ ಫ್ಲೈಟ್ ಐತಿ, ಬೋರ್ಡ್ ಆಗಬೇಕು. ಅದನ್ನು ರೆಸ್ಟ್ ಮಾಡಿದ್ವಿ, ಖುಷಿ ಆಯ್ತು, ಚಲೋ ಅನ್ನಿಸ್ತು. ನಮ್ಮದು ಗೇಟ್ 18, ಸೊ 5 to 23 ಐತಿ. ಸೊ ಲಾಸ್ಟ್ ಮಟನ್ ಗೇಟ್ಸ್ ಅದಾವ. ಹೆಚ್ಚು ಕಮ್ಮಿ 8 ಗಂಟೆಗೆ ಬಂದೆ, ಸುಸ್ತಾಗಿತ್ತು. ಸೊ ವ್ಲಾಗ್ ಮಾಡೋಕ್ಕೆ ಹೋಗಲಿಲ್ಲ ನಾನು. 8:45 ಬಂದೇನಿ, ಪೇಪರ್ ಕೊಟ್ಟೇನಿ. 8:46 ಆಗೈತಿ, ಗಾಡಿ ಹೊರಗೆ ಬಂತು. 8:49 ಆಯ್ತು, ಗಾಡಿ ಎಲ್ಲ ಹೊರಗೆ ಬಂತು, ಪೇಪರ್ ವರ್ಕ್ ಮುಗೀತು. ಎಕ್ಸ್ಟ್ರಾ ಫೈನ್ ತೊಗೊಲಿಲ್ಲ, ಮುಗೀತು, ಬಂದೇ ಇಲ್ಲ. ಇಷ್ಟ ಹುಬ್ಳಿ